ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲ ಅನಿಲ್ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ಸತೀಶ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ನಟ ದರ್ಶನ್ ಈಗಾಗಲೇ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಅರೆಸ್ಟ್ ಆಗಿದ್ದಾರೆ. ಸೊ ಈಗಷ್ಟೇ ಅವರ ಲಾಯರ್ ಕೂಡ ಹೋಗಿ ಸ್ಟೇಷನ್ ಅಲ್ಲಿ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಸರ್, ಯಾವ ಹಂತದಲ್ಲಿದೆ, ಏನಾಗಿದೆ? ದರ್ಶನ್ ಅವರು ವಿಚಾರಣೆ ಅಂತಿದ್ದಾರೆ, ಒಂದಷ್ಟು ಜನ ಬಂಧನ ಅಂತಿದ್ದಾರೆ, ಏನಾಗಿದೆ ಸರ್? ಇನ್ನಷ್ಟು ಇಲ್ಲ, ಅದು ಬಂಧನ ಆಗಿದೆ, ಅರೆಸ್ಟ್ ತೋರಿಸಿದ್ದಾರೆ. ಸೊ ವಿಚಾರಣೆ ಹಂತದಲ್ಲಿದೆ. ಸೊ ಇನ್ವೆಸ್ಟಿಗೇಷನ್ ಇಸ್ ಸ್ಟಿಲ್ ಇನ್ ಪ್ರೋಗ್ರೆಸ್. ಸೊ ಇನ್ವೆಸ್ಟಿಗೇಷನ್ ಆದ ಒಂದು ಟೈಮ್ ಇದೆ. ನಾವು ದೇ ಆರ್ ಪ್ರೊಡ್ಯೂಸಿಂಗ್ ಟು ದ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಕರ್ಕೊ ಬರೋ ಚಾನ್ಸಸ್ ಇದೆ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ಸ್. ಇವತ್ತೇ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡ್ತಾರೆ. ಎಷ್ಟು ಗಂಟೆಗೆ ಪ್ರೊಡ್ಯೂಸ್ ಮಾಡ್ತಾರೆ? ಏನಾದ್ರು ನೀವು ಟೈಮ್ ಇಸ್ ದೇರ್ ಅಪ್ ಟು 5:30 ದೇ ಮೇ ಪ್ರೊಡ್ಯೂಸ್. ನೀವೇನಾದ್ರೂ ನಿಮ್ಮ ದರ್ಶನ್ ಸರ್ ಜೊತೆ ಏನಾದ್ರು ಮಾತಾಡಿದ್ರೆ ನೀವು? ಇಲ್ಲ, ಅದೇನಿಲ್ಲ. ಪೊಲೀಸ್ ಅಥಾರಿಟೀಸ್ ಹತ್ರ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಒಂದು ನಮಗೂ ರೆಕಾರ್ಡ್ಸ್ ಎಲ್ಲ ಇನ್ವೆಸ್ಟಿಗೇಷನ್ ದೇ ವಿಲ್ ನಾಟ್ ರಿವೀಲ್ ಎನಿಥಿಂಗ್. ಸೊ ದಟ್ ವಿ ಹ್ಯಾವ್ ಟು ಗೆಟ್ ದ ಕಾಪೀಸ್ ಫ್ರಮ್ ದ ಕೋರ್ಟ್ ಇಟ್ ಸೆಲ್ಫ್. ವಿ ವಿಲ್ ಸಿ. ನೀವೇನಾದ್ರೂ ಕೋರ್ಟ್ ಪ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ ಬೇಲ್ಗೆ ಅಪ್ಲೈ ಮಾಡೋ ಸಾಧ್ಯತೆ ಇದೆ? ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಇಟ್ ವಿಲ್ ನಾಟ್ ಅಪ್ಲಿಕಬಲ್ ಆಲ್ಸೋ ಆಸ್ ಬಿಂಗ್ 302 ಇಸ್ ಅ ಸೆಷನ್ ಟ್ರಯಬಲ್ ಬೈ ಸೆಷನ್. ಸೊ ವಿಲ್ ಫೈಲ್ ಇನ್ ದ ಸೆಷನ್ಸ್ ಕೋರ್ಟ್. ಸೊ A1 ಆರೋಪಿಯಾಗಿ ದರ್ಶನ್ ಅವರು ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದಿದೆ. ನಾಟ್ ಎಟ್ ಮೆನ್ಷನ್, ಅದಿನ್ನು ಸಿಕ್ಕಿಲ್ಲ ನಮಗೆ. ದೆನ್ ಐ ವಿಲ್ ಕಮ್ ಟು ನೋ ಇನ್ ದ ಕೋರ್ಟ್ ಇಟ್ ಸೆಲ್ಫ್. ಸೊ ನಿಮ್ಮ ಮುಂದಿನ ಹಂತ ಏನಿರುತ್ತೆ ಸರ್ ಈ ವಿಚಾರದಲ್ಲಿ? ಇವಾಗ ಅರೆಸ್ಟ್ ಆಗಿದೆ, ನೋಡೋಣ. ದೆನ್ ವಿಲ್ ಫೈಲ್ ಇನ್ ಅಪ್ರೋಪ್ರಿಯೇಟ್ ಇನ್ ಕೋರ್ಟ್ ಮುಂದೆ ವಿಲ್ ಫೈಲ್ ಅಪ್ ಬೇಲ್ ಪಿಟಿಷನ್ಸ್. ಓಕೆ, ಥ್ಯಾಂಕ್ ಯು. ಇದಿಷ್ಟು ದರ್ಶನ್ ಪರ ಅವರ ಲಾಯರ್ ಆದಂತಹ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ತಂದೆ ತಾಯಿ ಬಳಿ ಸಹಿಯನ್ನ ಪಡಿತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿ. ಕಣ್ಣೀರನ್ನ ಹಾಕ್ತಾ ಇದ್ರು ಪಾಪ ಕುಟುಂಬದವರು. ಏನಾಗಿದೆ ಅಂತಲೂ ಕೂಡ ಗೊತ್ತಿರಲಿಲ್ಲ. ಬೆಳಗ್ಗೆ ತಮ್ಮ ಮಗನಿಗೆ ಅಂದರೆ ಕೊಲೆ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಮಾಹಿತಿ ಕೊಟ್ಟಾಗ ಯಾಕಾಗಿದೆ, ಯಾರು ಮಾಡಿದ್ದಾರೆ, ಒಂದು ಕಡೆ ದರ್ಶನ್ ಹೆಸರು ಕೇಳಿ ಬರ್ತಾ ಇದೆಯಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಆದರೆ ಯಾರೇ ಮಾಡಿರಲಿ, ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂಥವ್ರು ಯಾರೇ ಆಗಿರಲಿ, ಆ ಪಾಪಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಕಾನೂನಿನ ಪ್ರಕಾರ. ಅವನಿಗೆಷ್ಟೇ ದೊಡ್ಡವನಾಗಿರಲಿ, ಆತ ಏನಾದರೂ ನಿಜಕ್ಕೂ ತಪ್ಪು ಮಾಡಿದ್ದೇ ಆಗಿದ್ರೆ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಬಿಕಾಸ್ ಕಾನೂನು ಅಂದರೆ ಎಲ್ರಿಗೂ ಒಂದೇ ಆಗಿರಬೇಕು. ಸೆಲೆಬ್ರಿಟಿಗೆ ಒಂದು, ಸಾಮಾನ್ಯ ಕಾಮನ್ ಮ್ಯಾನ್ಗೆ ಒಂದು ಅನ್ನುವ ರೀತಿಯಲ್ಲಿ ಇರಬಾರ್ದು ಅನ್ನುವಂಥ ಆಗ್ರಹ ಕೂಡ ಸಾರ್ವಜನಿಕ ವಲಯದಲ್ಲಿ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಬಿಕಾಸ್ ಇನ್ಯಾವಾಗ ಪಾಠ ಕಲಿಯೋದು? ಏಕೆಂದರೆ ನೀನು ಎಷ್ಟು ದೊಡ್ಡ ವ್ಯಕ್ತಿ ಆಗ್ತೀಯಾ ಅನ್ನುವಂಥದ್ದು ನಿನ್ನ ವ್ಯಕ್ತಿತ್ವದ ಮೇಲೆ ನಿಂತಿರುತ್ತೆ ಅನ್ನುವಂಥ ಜನಜನಿತ ಮಾತು. ನಿನ್ನ ವ್ಯಕ್ತಿತ್ವ ತೋರಿಸುತ್ತಪ್ಪ ನೀನು ಯಾವ ರೀತಿಯಾಗಿ ಇದೆಯಾ ಅನ್ನುವಂಥದ್ದು. ಆದರೆ ಕೆಲವೊಂದು ಪ್ರಕರಣಗಳು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಮಣ್ಪಾಲ್ ಮಾಡಿಬಿಡುತ್ತೆ. ಆ ರೀತಿಯಾದಂಥ ಪ್ರಕರಣಗಳು ಸಾಕಷ್ಟು ನಡೀತಾನೆ ಇರುವಂಥದ್ದು ನೋಡ್ತಾ ಇದ್ವಿ. ಈಗ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ದರ್ಶನ್ ಪ್ರಕರಣದಲ್ಲಿ ಏನಾಗಿದೆ, ಇವರ ಇನ್ವಾಲ್ವ್ಮೆಂಟ್ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದನ್ನು ನೋಡಬೇಕು. ಯಾಕೆಂದರೆ ಅರೆಸ್ಟ್ ಆಗಿದೆ, ಪೊಲೀಸರ ಹತ್ರ ಸಾಕಷ್ಟು ದಾಖಲೆಗಳಿದ್ದಾವೆ, ಸಾಕ್ಷ್ಯಗಳಿರುವಂಥದ್ದು, ಕಾಲ್ ರೆಕಾರ್ಡ್ ಕೂಡ ಇದೆ. ಅಂದರೆ ಅಲ್ಲಿ CDR ಅನ್ನು ಕೂಡ ಅವರು ತೆಗೆದುಕೊಂಡಿರುವಂಥದ್ದು, ಕಾಲ್ ಡೀಟೇಲ್ಸ್ ರೆಕಾರ್ಡು. ಅದರ ಜೊತೆಗೆ CCTV ದೃಶ್ಯಾವಳಿಗಳು ಕೂಡ ಸಿಕ್ಕಿರುವಂಥದ್ದು. ಈ ರೀತಿಯಾಗಿ ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಪೊಲೀಸರು ಈಗ ಆಲ್ರೆಡಿ. ಸೊ ಹೀಗಾಗಿ ಒಂದು ಕಡೆ ಇದು ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ ದರ್ಶನ್ಗೆ ಕಾದು ನೋಡಬೇಕು. ಇದೇನು ಮೊದಲೇನಲ್ಲ ಅವ್ರು ಜೈಲಿಗೆ ಹೋಗಿ ಬರುವಂಥದ್ದು. 13 ವರ್ಷದ ಹಿಂದೆನೂ ಕೂಡ ಹೋಗಿದ್ರು. ಅದು ತನ್ನ ಪತ್ನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ. ಈಗ ಹೋಗ್ತಾ ಇರುವಂಥದ್ದು ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಹೇಳಿದಂತೆ ಪತ್ನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ. ಆದರೆ ಆ ಸನ್ನಿವೇಶ ಬೇರೆ ಬೇರೆ ಇದೆ ಅಷ್ಟೆ. ಆದರೆ ಆ ಪ್ರಕರಣಕ್ಕಿಂತ ತುಂಬ ಸೀರಿಯಸ್ ವಿಚಾರ ಇದು, ತುಂಬ ಗಂಭೀರವಾದಂಥ ಪ್ರಕರಣ ಇದು. ಒಂದು ಕೊಲೆ ಮಾಡಿರುವಂಥದ್ದು, ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಬಂದಿರೋದು, ಇನ್ನೊಂದು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಬಂದಿರುವಂಥದ್ದು, ಹಾಗೆ ಸಾಕ್ಷ್ಯವನ್ನು ನಾಶಪಡಿಸಲಾಗಿರುವಂಥ ವಿಚಾರ. ಈ ಮೂರು ತುಂಬ ಇಂಪಾರ್ಟೆಂಟ್, ಗಂಭೀರವಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಗಂಗಾಧರ್. ನೋಡ್ತಾ ಇದ್ವಿ, ಈಗ ಆಲ್ರೆಡಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ. ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ, ಅವರ ಕುಟುಂಬದವರ ಆಕ್ರಂದನ ಯಾವ ರೀತಿಯಾಗಿ ಮುಗಿಲು ಮುಟ್ಟಿದೆ ಅಲ್ಲಿ ಅಂತ, ಯಾರ್ಯಾರು ಬಂದಿದ್ದಾರೆ ಅವ್ರ ಕುಟುಂಬದಿಂದ? ಪೃಥ್ವಿರಾಜ್, ಈಗ ನಟ ದರ್ಶನ್ ಅವರ ಟೀಮ್ನಿಂದ ಕೊಲೆಯಾದಂತಹ ರೇಣುಕಾಸ್ವಾಮಿ ಅವರ ಒಂದು ಮುಸರ್ಜ ಏನು ಮರಣೋತ್ತರ ಪರೀಕ್ಷೆ ಇತ್ತು, ಅದು ಈಗ
ಮುಕ್ತಾಯ ಆಗಿರುವಂತದ್ದು. ಯಾಕಂದ್ರೆ ಅದು ಬಾಡಿ 2 ದಿನ ಅಂದ್ರೆ ನಿನ್ನೆ ಬಂದಿರುವಂತದ್ದು ಬಾಡಿಗೆ, ಅದು ಪತ್ತೆ ಆಗಿರ್ಲಿಲ್ಲ. ಇವತ್ತು ಬೆಳಿಗ್ಗೆ ಅಫಿಷಿಯಲ್ ಆಗಿ ಅವರ ಕುಟುಂಬಸ್ಥರು ಬಂದು ಮಧ್ಯಾಹ್ನ ನಮ್ಮ ಮಗನ ಬಾಡಿ ಅಂತೇಳಿ ಗುರುತು ಹೇಳಿದಂತ ಬಳಿಕ ಆನಂತರ ಮರಣೋತ್ತರ ಪರೀಕ್ಷೆ ಪ್ರಾರಂಭ ಮಾಡಲಾಯಿತು. ಈಗ ಮರಣೋತ್ತರ ಪರೀಕ್ಷೆ ಕಳೆದ 3 ಗಂಟೆಗಳ ಅವಧಿಯಲ್ಲಿ ಮುಕ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 15 ಕಡೆ ಏನು ರೇಣುಕಾ ಸ್ವಾಮಿಗೆ ಗಂಭೀರವಾದಂತಹ ಹಲ್ಲೆ ಆಗಿರುವಂತದ್ದು ಬೆಳಕಿಗೆ ಬಂದಿದೆ. ಅದು ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಮಾಡಿದರೆ ಸಾಕಷ್ಟು ಕಡೆ ದವಡೆ ಆಗಿರ್ಬೋದು, ಮುಖ ಆಗಿರ್ಬೋದು, ಕೈಕಾಲ ಆಗಿರ್ಬೋದು, ಮತ್ತೆ ಬೆನ್ನು ಭಾಗ ಮತ್ತೆ ಹೊಟ್ಟೆ ಭಾಗದಲ್ಲಿ ಗಂಭೀರವಾಗಿ ಇವರು ಏನು ಕಲ್ಲು ಮತ್ತೆ ಏನೋ ಕಟ್ಟಿಗೆಗಳಿಂದ ಅವ್ರಿಗೆ ಹೊಡೆದಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅಂದ್ರೆ ಕೇವಲ ಒಂದು ಕಡೆ ಬಿದ್ದಂತಹ ಆ ಸ್ಥಳದಲ್ಲಿ ಅವರು ಸಾವನ್ನಪ್ಪಿಲ್ಲ. ಸಾಕಷ್ಟು ಕಡೆ ಇವರು ಜೋರಾಗಿ ಕಾಲಿಂದ ಹೊಡೆದಿರುವಂತದ್ದಾಗಿರ್ಬೋದು ಅಥವಾ ಹೊಡೆದಿರುವಂತದ್ದಾಗಿರ್ಬೋದು, ಅದು ಗೊತ್ತಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂತದ್ದು. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.